ಕಲರ್ ಗೇಟ್ ಡ್ಯಾಮ್ ಫುಲ್ ಕಲರ್. ಬ್ರಿಡ್ಜ್ ಮೇಲೆ ಹೋಗ್ತಾ ಇದೀವಿ ನೋಡಿ. 3 ವರ್ಷದ ನಂತರ ಕ್ಲೀನಾಗಿ ಕಾಣು. ಕ್ಲೀನಾಗಿ ಕಾಣು. 3 ವರ್ಷ ಬಂದ್ ಮಾಡಿದ್ರು ಬ್ರಿಡ್ಜು. ಫುಲ್ ಮಾಡಿಸಿದ್ದಾಗ 0 ಮಾಡಿದ್ದೆ. ಅಲ್ಲಿಂದ ಇಲ್ಲಿಗೆ 370 ಕಿಲೋಮೀಟರ್, 150 kg ಹತ್ತತ್ರ ತೊಗೊಂಡೋಗುತ್ತೆ ಒಂದ್ಸಲ. ಇದು ಚಿಕ್ಕದು, ಕೆಲವು ಕಂಪ್ನಿಯಲ್ಲಿ ಇನ್ನೂ ದೊಡ್ಡದಾವೆ. ಹೊಸಪೇಟೆ ಡ್ಯಾಮ್ ಹತ್ರ ಇದ್ದೀನಿ ನೋಡಿ. ಡ್ಯಾಮ್ನ ಒಟ್ಟ ಎಲ್ಲ ಗೇಟ್ ಓಪನ್ ಮಾಡಿರೋದಕ್ಕೆ ಅದಕ್ಕೂ ಕಲರ್ ನೀರಂತೂ ಫುಲ್ಲಾಗಿ ಹರಿತೈತೆ. ಕಲರ್ ಗೇಟ್ ಡ್ಯಾಮ್. ಫುಲ್ ಕಲರ್ ಗೇಟ್ ಆಗ್ಬಿಡೈತೆ ಡ್ಯಾಮು. ಎಲ್ಲ ಗೇಟ್ ಓಪನ್ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ಲೈಟ್ಗಳು ಆನ್ ಮಾಡಿರೋದು. ಬನ್ನಿ, ಟೈಮ್ ಇಲ್ಲೇ 7 ಗಂಟೆ ಆಗೋಯ್ತು. 7:20 ಆಗೋಯ್ತು. ತುಂಬಾ ಲೇಟ್ ಆಗ್ಬಿಡ್ತು ಇವತ್ತು. ಏನಕ್ಕಂದ್ರೆ ಅಲ್ಲಿ ಸಬ್ಸ್ಕ್ರೈಬರ್ ಸಿಕ್ಕರು, ಅಲ್ಲೊಂದು ಅರ್ಧ ಮುಕ್ಕಾಲು ಗಂಟೆ ಆಯಿತು. ಅಲ್ಲಿಂದ ಬಂದು ಗಾಡಿ ತೊಳೆದೆ, ಗಾಡಿ ಗ್ಲಾಸ್ ಎಲ್ಲ ತೊಳೆದೆ, ಶೇಪೆಲ್ಲ ಗಲೀಜಾಗಿತ್ತಲ್ಲ ನಿನ್ನೆ ಫುಲ್ಲಾಗಿ, ಅವೆಲ್ಲ ತೊಳೆದೆ. ಅಲ್ಲೊಂದು ಅರ್ಧ ಗಂಟೆ ಆಯಿತು. ಅಲ್ಲಿಂದ ಬಂದು ನೀರು ಹಿಡ್ಕೊಳಕ್ಕೆ ಬಂದು ನಿಲ್ಲಿಸ್ದೆ. ನೀರು ಹಿಡ್ಕೊಂಡೆ ಅಲ್ಲಿ ನಮ್ಮ ಫ್ರೆಂಡ್ ಬೇರೆ ಸಿಕ್ಕರು, ಪ್ರತಾಪ್ ಅಂತೇಳಿ. ಅವ್ರ ಹತ್ರ ಒಂದು ಅರ್ಧ ಗಂಟೆ. ತುಂಬ ಲೇಟ್ ಆಗ್ಬಿಡ್ತು ಇವತ್ತು. ಇಲ್ಲೇನೆ 7:15 ಆಗ್ಬಿಡ್ತು. ಬನ್ನಿ ಆರಾಮಾಗಿ ಹೋಗೋಣ. ಏನು ಮಾಡೋಕ್ಕಾಗಲ್ಲ, ಕೆಲವು ಟೈಮ್ ಹಾಗೆ ಆಗ್ತಾವೆ ಲೇಟು. ಆ ಲೇಟ್ನ ಇಲ್ಲಿ ಹೈವೇಲಿ ಪಿಕಪ್ ಮಾಡ್ಕೊಂಬಿಡ್ಬೇಕು ಅಷ್ಟೇ. ಇವಾಗ ಸ್ವಲ್ಪ ದಬಾಯಿಸಿ ಹೊಡೆದ್ರೆ, ಒಂದು 60-70 ಹೊಡೆದ್ರೆ ಅಲ್ಲಿ ಲೇಟ್ ಆಗಿರೋ ಟೈಮಿಂಗ್ಸ್ನ ಅಲ್ಲಿ ಪಿಕಪ್ ಮಾಡ್ಕೊಂಬಿಡ್ಬೋದು. ಏನು ಸಮಸ್ಯೆ ಆಗಲ್ಲ. ಬನ್ನಿ ಆರಾಮಾಗಿ ಹೋಗೋಣ. ಹೊಸಪೇಟೆ ಡ್ಯಾಮಲ್ಲಂತೂ ಫುಲ್ ನೀರು ಬಿಟ್ಬಿಟ್ಟಿದ್ದಾರೆ. ಭಾಳ ಖುಷಿ ಆಗ್ತದೆ ಹೊಸಪೇಟೆ ಡ್ಯಾಮ್ ನೋಡೋಕ್ಕೆ. ಈ ಕಡೆಯಿಂದ ಇನ್ನೊಂದ್ಸಲ ಕಾಣುತ್ತೆ ರೀ, ಇಲ್ಲಿ ತೋರಿಸ್ತೀನಿ. ಈ ಕಡೆಯಿಂದ ನೋಡಿದ್ರೆ ನೋಡಿ ನೋಡಿದ್ರ ಗಾಳಿ, ಸಿಕ್ಕಾಪಟ್ಟೆ ಗಾಳಿ. ಫೋನೇ ಕೆಳಗೆ ಬೀಳೋದು ತಳ್ತೈತೆ ಬೇಡಪ್ಪ. ಆಮೇಲೆ ಫೋನೇ ತಳ್ಳುತ್ತೆ ಗಾಳಿಗೆ, ಪ್ರೆಸರ್ಗೆ ಫೋನೇ ತಳ್ತದೆ. ಕೆಳಗೆ ಬಿದ್ದರೆ ಕಷ್ಟ. ಆಮೇಲೆ ಬನ್ನಿ ಆರಾಮಾಗಿ ಹೋಗೋಣ. ಸ್ನೇಹಿತರೆ, ದಾಬಾಸ್ಪೇಟೆಲ್ಲಿದ್ದೀನಿ. ಈ ಫ್ಯಾನ್ ಗಾಡಿಗಳು ನೋಡಿ. ಈ ಗಾಡಿಗಳು ಯೂ-ಟರ್ನ್ ಮಾಡೋಕ್ಕೆ ಜಾಗ ಇಲ್ಲ ಇಲ್ಲಿ ದಾಬಾಸ್ಪೇಟೆಯಲ್ಲಿ. ಅಲ್ಲಿ ಬ್ರಿಡ್ಜ್ ಕೆಳಗಡೆ ಬಂದು ಹಿಂಗೆ ರಿವರ್ಸ್ ಹೋಗಿ ಈ ಫುಟ್ಪಾತ್ ಮೇಲೆ ಹತ್ತಿಸ್ಬೇಕು. ದೊಡ್ಡ ಹಿಂಸೆ ನೋಡಿ. ಗಾಡಿಗಳು ಬಂದಾಗ ಎಲ್ಲ ಬರೋ ದಿವಸ ಎಲ್ಲ ಜಾಮು ನೋಡಿ. ಅಲ್ಲಿ ಕಾರ್ ಹತ್ತಿಸ್ತಾ ಇದ್ದಾರೆ ಗೊತ್ತಾ, ಇಲ್ಲಿ ನೋಡಿ. ಇಲ್ಲಿ ಕಾರ್ ಹತ್ತಿಸ್ತಾರೆ ನೋಡಿ, ಇಲ್ಲಿ ಹತ್ತಿಸ್ತಾರೆ ಈ ಫುಟ್ಪಾತ್ ಮೇಲೆ. ರಿವರ್ಸ್ ಹೋಗಿ ನೋಡಿ ಈ ಜಾಗದ ಮೇಲೆ ಹತ್ತಿಸೋದು ನೋಡಿ. ಇಲ್ಲಿ ಅದಕ್ಕಂತಾನೆ ಜಾಗ ಮಾಡೋರಿ ನೋಡಲ್ಲ, ಇದಾವೆ ನೋಡಿ. ಮುಂಚೆ ಅಲ್ಲಿ ದಾಬಾಸ್ಪೇಟೆ ಬ್ರಿಡ್ಜ್ ಕೆಳಗಡೆ ಹಾಸಿ ಬರೋದು. ಇವಾಗ ಅಲ್ಲಿ ಗಾಡಿ ಕಟ್ಟಾಗಲ್ಲ. ಈ ವನವಾಸ ಇವಾಗ ಅವ್ರಿಗೆ ಮುಂದೆ ಹೋಗಿ ಇದ್ರ ಮೇಲೆ ಬ್ರಿಡ್ಜ್ ಮೇಲೆ ಬಂದು ಇಲ್ಲೇ ಕಟ್ ಮಾಡಿ ನೋಡಿ. ಅಲ್ಲೊಂದು ಗಾಡಿ ಇದೆ. ಟೈಮು 3:15. ನಾನು ಶಾಪಾಗಿ ಬಂದ್ರು ಟೈಮ್ ಇಲ್ಲೇ 3:15 ಆಗೋಯ್ತು. ಎಲ್ಲ ಲೈಟ್ ಆನ್ ಮಾಡಿದ್ದೀವ? ಆನ್ ಮಾಡಿದ್ದೀವಿ. ದಾಬಾಸ್ಪೇಟೆ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀನಿ ಈಗ. ಹಿಂಗೆ ಹೊಸಕೋಟೆ ಮೇಲೆ ಹೋಗ್ಬೋದು. ಲೇಟ್ ಆಗ್ಬಿಡೈತೆ, ಎಲ್ಲ ಟೈಮ್ ಐತೆ. ಆರಾಮಾಗಿ ಸಿಟಿ ಒಳಗೆ ಹೋಗ್ಬಿಡೋಣ. ಸುಮ್ಮನೆ ಯಾಕೆ ಅಂದ್ಬಿಟ್ಟು ಸಿಟಿ ಒಳಗೆ ಹೋಗೋ ಪ್ಲ್ಯಾನಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ, ಸಿಟಿ ಒಳಗಂದರೆ ಸೀದಾ ಹೆಬ್ಬಾಳ, ಗೊರಗೊಂಡಪಳ್ಳಿ, ಹೆಬ್ಬಾಳದಿಂದ ಕೇರ್ಪುರಮ್ದು 2 ದಾರಿ ಇದೆ. ಅಲ್ಲಿ ಹೋಗಿ ಡಿಸೈಡ್ ಮಾಡೋಣ. ಒಂದು ಹೊಸಕೋಟೆ ಹೋಗ್ಬೋದು, ಇಲ್ಲಾಂದರೆ ಇನ್ನೊಂದು ವೈಟ್ ಫೀಲ್ಡು, ಹೋಪ್ ಫಾರಮ್ ಸರ್ಕಲ್ಲು, ಅಲ್ಲಿಂದ ಡೈರೆಕ್ಟು ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗ್ಬಿಡುತ್ತೆ. ಫ್ಯಾಕ್ಟ್ರಿ ತವನೇ ಹೋಗ್ಬಿಡ್ತೈತೆ ಆ ದಾರಿ. ಯಾವ ದಾರಿ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಅಲ್ಲಿ ಹೋದ್ಮೇಲೆ ಡಿಸೈಡ್ ಮಾಡೋರಾಯ್ತು. ನಮ್ಮ ದಾಬಾಸ್ಪೇಟೆ ಊರು ನೋಡಿದಲ್ಲ, ಇದೆಲ್ಲ ದಾಬಾಸ್ಪೇಟೆ ಊರು. ಮಳೆ ಬಂದಿರೋದ್ರಿಂದ ಗ್ಲಾಸ್ಗಳು ಏನು ಕ್ಲೀನಾಗಿ ಕಾಣಲ್ಲ. ಕ್ಲೀನಾಗಿ ತೊಳ್ಕೊಬಂದಿದ್ದೆ, ಫಿಲ್ಟ್ರ್ ನೀರು ಹಾಕಿ ತೊಳ್ಕೊಬಂದಿದ್ದೆ. ಏನು ಕ್ಲೀನಾಗಿ ಕಾಣ್ತಾ ಇಲ್ಲ.
ಬನ್ನಿ ಆರಾಮಾಗಿ ಹೋಗೋಣ. ಸ್ನೇಹಿತರೆ, ಇವಾಗ ಎಲ್ಲಿದ್ದೀನಪ್ಪ ಅಂದರೆ ವಿಡಿಯೋ ಫ್ಯಾಕ್ಟ್ರಿ ಹತ್ರ ಇದ್ದೀನಿ. ಇಲ್ಲೊಂದು ಇದು ತೋರಿಸ್ತೀನಿ ತಡ್ರಿ. ಸತತವಾದ 3 ವರ್ಷದ ನಂತರ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ ನೋಡಿ. 3 ವರ್ಷದ ನಂತರ ಕ್ಲೀನಾಗಿ ಕಾಣು. ಕ್ಲೀನಾಗಿ ಕಾಣು. 3 ವರ್ಷ ಬಂದ್ ಮಾಡಿದ್ರು ಬ್ರಿಡ್ಜು. 3 ವರ್ಷದ ನಂತರ ನಿನ್ನೆ 29 ಓಪನ್ ಮಾಡಿದ್ದಾರೆ. ಇವತ್ತು 30ನೇ ತಾರೀಕು ಹೋಗ್ತಾ ಇದ್ದೀನಿ. 3 ವರ್ಷ ಆಗಿತ್ತು ಬ್ರಿಡ್ಜ್ ಮೇಲೆ ಹೋಗಿ. ರೋಡೇ ಬಂದ್ ಮಾಡಿಬಿಟ್ಟಿದ್ರು. ನಮ್ಮ ಬೆಂಗಳೂರು ಜಾಲಹಳ್ಳಿ ಕ್ರಾಸ್ ಬ್ರಿಡ್ಜ್ ಇದು. ಹೆವಿ ಗಾಡಿಗೆ ನಿನ್ನೆಯಿಂದ ಓಪನ್ ಮಾಡಿದ್ರು. 29ನೇ ತಾರೀಕಿಂದ ನೋಡಿ. ಐಕ್ಯ ಶೋರೂಮ್ ಹೆಂಗೆ ಕಾಣುತ್ತೆ ಬ್ರಿಡ್ಜ್ ಮೇಲೆ ಬಂದರೆ. ಬ್ರಿಡ್ಜ್ ಕೆಳಗಡೆ ಬಂದರೆ ಏನೂ ಕಾಣ್ತಿರ್ಲಿಲ್ಲ. ಬ್ರಿಡ್ಜ್ ಮೇಲೆ ಬಂದರೆ ಕ್ಲೀನಾಗಿ ಎಲ್ಲ ಕಾಣ್ತವೆ. ನಮ್ಮ ನಾಗಸಂದ್ರ ಮೆಟ್ರೋ. ಎಲ್ಲೋ ಏನೋ ಆಗಿತ್ತು ಅಂತೇಳಿ ಇಲ್ಲೇ ಮುಂದೆ ಪಿಲ್ಲರ್ ಏನೋ ಡ್ಯಾಮೇಜ್ ಆಗಿತ್ತು ಅಂತೇಳಿ 3 ವರ್ಷ ಬಂದ್ ಮಾಡಿದ್ರು. ಇವತ್ತು ಓಪನ್ ಮಾಡಿದ್ದಾರೆ. 29ನೇ ತಾರೀಕಿಗೆ ಓಪನ್ ಮಾಡಿದ್ದಾರೆ. 29ನೇ ತಾರೀಕಿಗೆ ಓಪನ್ ಆಗೈತೆ ನಮ್ಮ ಮೆಟ್ರೋ ಬ್ರಿಡ್ಜು. ಶೋಭಾ ಅಪಾರ್ಟ್ಮೆಂಟ್. ಬ್ರಿಡ್ಜ್ ಮೇಲೆ ಹೋದ್ರೆ ಭಾಳ ಖುಷಿ ಆಗ್ತೈತೆ. ಬ್ರಿಡ್ಜ್ ಮೇಲೆ ಹೋಗ್ತಿದ್ರೆ ಕೆಳಗಡೆ ಹೋದ್ರೆ ಫುಲ್ಲು ಟ್ರಾಫಿಕ್ ಜಾಮ್ ಇರೋದು. ಬ್ರಿಡ್ಜು ಓಪನ್ ಆಯಿತು. ಈ ಜಾಗದಲ್ಲೇ ಏನೋ ಆಗಿದ್ದು, ಈ ಪಿಲ್ಲರ್ಗಳಲ್ಲೇ, ಇದಿಷ್ಟು ಪಿಲ್ಲರ್ಗಳಲ್ಲೇ ಆಗಿತ್ತು. ಯಾಕಂದರೆ ಕೆಳಗಡೆ ಈ ಸ್ವಾತಿ ಪೆಟ್ರೋಲ್ ಬಂಕ್ ಹತ್ರನೇ ಪಿಲ್ಲರ್ ಹತ್ರ ಇದಾಗಿದ್ದು ಅಂತ ಹೇಳಿದ್ದು. ಇಲ್ಲೆಲ್ಲ ಚೆನ್ನಾಗೇ ಐತಪ್ಪ. ಏನು ಕಾಣ್ತಾ ಇಲ್ಲ, ಏನು ರೆಡಿ ಮಾಡ್ದಂಗೆ ಕಾಣ್ತಿಲ್ಲ ಇದನ್ನೆಲ್ಲ. ಈ ಪೆಟ್ರೋಲ್ ಬಂಕ್ ಐತಲ್ಲ, ಈ ಪೆಟ್ರೋಲ್ ಬಂಕ್ ಕರೆಕ್ಟಾಗಿ ಪಿಲ್ಲರ್ ಇದಾಗಿತ್ತು, ಡ್ಯಾಮೇಜ್ ಆಗಿತ್ತು ಅಂತ ಹೇಳಿದ್ರು. ಪಿಲ್ಲರು ಮೇಲಂತೂ ಏನು ಮುಟ್ಟೇ ಇಲ್ಲ. ಸ್ವಲ್ಪ ಭಾಳ ಖುಷಿ ಆಯ್ತು. ಈಗ ಹೆಚ್ಚು ಕಮ್ಮಿ ಒಂದು 1/4 ಗಂಟೆ, ಈಗ ನೈಟಲ್ಲಿ ಬಂದಿರೋದಕ್ಕೆ ಒಂದು 1/4 ಗಂಟೆ ಅರ್ಧ ಗಂಟೆ ಟೈಮ್ ಸೇವ್ ಆಯಿತು. 2 ಸಿಗ್ನಲ್ಲು ಅವು ಇವೆಲ್ಲ. ಆ ಕಡೆ ಹೆಂಗಿದ್ರು ಟ್ರಾಫಿಕ್ಕು ಅಪ್ಪು ಎಲ್ಲ ಇರ್ತವೆ. ಈ ಕಡೆ ಏನಿಲ್ಲ, ಆರಾಮಾಗಿ ಪಾಸ್ ಮಾಡ್ಬೋದು. ಈ ಕರೆಕ್ಟಾಗಿ 8ನೇ ಮೈಲಿ ಸಿಗ್ನಲ್ ಪಾಸ್ ಆಗ್ತಾ ಇದೀವಿ ಈ ಬ್ರಿಡ್ಜ್ ಮೇಲೆ. ಈ ರಿಲಯನ್ಸ್ ಡಿಜಿಟಲ್ ಐತಲ್ಲ, ಇದು ಬಂದು 8ನೇ ಮೈಲಿ ಸಿಗ್ನಲಲ್ಲಿ ಇರೋದು ಇದು. ಬನ್ನಿ. ಹೆಂಗೂ ಟೈಮು ಆಲೇ 4 ಗಂಟೆ ಆಗ್ಬಿಡ್ತು. ಇನ್ನು 2 ಅವರ್ ಐತೆ. ಅಷ್ಟೊತ್ತಿಗೆ ಆಗಲೇ ನಾವು ಆ ಕಡೆ ಪಾಸ್ ಆಗಬೇಕು 6 ಗಂಟೆ ಅಷ್ಟೊತ್ತಿಗೆ. ಇಲ್ಲ ಅಂದರೆ ಮತ್ತೆ ತಿರ್ಗಿ 6 ಗಂಟೆಗೆ ಪೊಲೀಸ್ನವ್ರು ಬಿಡಲ್ಲ ಸಿಟಿ ಒಳಗೆ. ದೊಡ್ಡ ಸಮಸ್ಯೆ. 6 ಗಂಟೆ ನೋ ಎಂಟ್ರಿ ಮಾಡ್ಬಿಟ್ಟು ಇವಾಗ ಹತ್ತಾಗೂ ಇಲ್ಲ ಇತ್ತಾಗಿಲ್ದಂಗೆ. ನೋಡಿದ್ದು ದಾಸರಹಳ್ಳಿ ಮೆಟ್ರೋ ಹತ್ತಾಗಿಲ್ದಂಗೆ ಇತ್ತಾಗಿಲ್ದಂಗೆ ಮಾಡಿಬಿಟ್ಟಾರೆ. 6 ಗಂಟೆ ನೋ ಎಂಟ್ರಿ ಮಾಡಿ. ಮುಂಚೆ 7 ಗಂಟೆ ಇತ್ತು, ಈಗ 6 ಗಂಟೆ ಮಾಡಿಬಿಟ್ಟಿದ್ದಾರೆ ನೋ ಎಂಟ್ರಿ. ಹಂಗಾಗಿ ಸ್ವಲ್ಪ ಸಮಸ್ಯೆ. ಏನು ಮಾಡೋಕ್ಕಾಗಲ್ಲ. ಹೋಗೋಣ ಆದಷ್ಟು 6 ಗಂಟೆ ಅಷ್ಟೊಂದು. ಇನ್ನೂ ಟೈಮ್ ಐತೆ, 4 ಗಂಟೆ ಅಷ್ಟೇ ಇವಾಗ. 2 ಅವರ್ ಒಳಗೆ ಆ ಕಡೆ ಪಾಸ್ ಆಗಿಬಿಡ್ಬೇಕು. ಇಲ್ಲಾಂದ್ರೆ ಅಲ್ಲಿ ಮತ್ತೆ ಕಟ್ ಹಾಕ್ಬಿಡ್ತಾರೆ. ಇಷ್ಟೆಲ್ಲ ನೈಟೆಲ್ಲ ಓಡಿಸ್ಕೊ ಬಂದಿದ್ದು ವೇಸ್ಟ್ ಆಗ್ಬಿಡ್ತೈತೆ. ಇಡೀ ರಾತ್ರಿ ಓಡಿಸ್ಕೊ ಬಂದಿದ್ದು ಟೋಟಲ್ ವೇಸ್ಟ್ ಆಗ್ಬಿಡ್ತೈತೆ. ಮತ್ತು 11 ಗಂಟೆ ಮೇಲೆ ಬಿಡೋದು. ನೋಡಿ ಇವಾಗ ಜಾಲಹಳ್ಳಿ ಕ್ರಾಸ್ ಇದು. ರಾಕ್ಲೈನ್ ಮಾಲಲ್ಲಿ ಇದೆ ನೋಡಿ. ಗಿರಿಯಾಸು, ರಾಕ್ಲೈನ್ ಮಾಲ್ ಕಾಣಲ್ಲ ಅನಿಸುತ್ತೆ. ಯಾಕಂದರೆ ಎಲ್ಲ ಕಾಣ್ತೈತೆ ನೋಡಿ. ಇದೆ ರಾಕ್ಲೈನ್ ಮಾಲ್. ಲೈಟ್ ಹಾಕಿಲ್ಲ, ಕತ್ಲೆ ಇರೋದ್ರಿಂದ ಕಾಣ್ತಾ ಇಲ್ಲ ನೋಡಿ. ಇದು ರಾಕ್ಲೈನ್ ಮಾಲ್. ಈ ಬ್ರಿಡ್ಜು ಇಲ್ಲೇನೋ ಇದು ಮಾಡಿದ್ದಾರೆ ನೋಡಿ. ಈ ಬ್ರಿಡ್ಜು ಮಾಡೋದ ಒಂದೇ ಸಲ ಒಂದು ಸ್ವಲ್ಪ ಅಗಲ ಮಾಡಬೇಕಾಗಿತ್ತು. 2 ಗಾಡಿ ಶೂರ ಪಾಸ್ ಆಗುತ್ತೆ. ಒಂದು ಗಾಡಿ ಪ್ರಾಬ್ಲಮ್ ಏನಾರು ಆಗ್ಬಿಟ್ರೆ ಒಂದೊಂದು ಗಾಡಿ ಇಲ್ಲಿ ಪಾಸ್ ಆಗೋದು ಸ್ವಲ್ಪ ಇಕ್ಕಟ್ಟಾಗ್ಬಿಡ್ತದೆ, ಟ್ರಾಫಿಕ್ ಜಾಮ್ ಆಗ್ಬಿಡ್ತವೆ. ರೋಡ್ ಆದರೆ ದಿನ ಕಳೆದಂಗೆ ಅಗಲ ಮಾಡ್ಕೊಂಡು ಹೋಗ್ಬೋದು. ಇದರ ಈ ಬ್ರಿಡ್ಜ್ಗಳನ್ನೆಲ್ಲ ಅಗಲ ಮಾಡೋಕ್ಕಾಗಲ್ಲ. ಒಂದ್ಸಲಿ ಮಾಡಿದ್ಮೇಲೆ ಮುಗೀತು ಇದ್ರ ಕತೆ. ಇದು ಮುಗಿಯೋವರೆಗೂ ಮತ್ತೆ ಅಗಲ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಅವಾಗ ಏನು ಪ್ಲ್ಯಾನಲ್ಲಿ ಮಾಡಿದ್ರು ಮಾಡಿಬಿಟ್ಟವ್ರೆ. ನೆಕ್ಸ್ಟ್ ಒಂದೇನಾರು ಮಾಡ್ಬೋದು. ಈ ಬ್ರಿಡ್ಜ್ ಮೇಲೆ ಇನ್ನೊಂದು ಬ್ರಿಡ್ಜ್ ತರ್ಬೋದು. ಬ್ರಿಡ್ಜ್ ಮೇಲೆ ಬ್ರಿಡ್ಜು ಮಾಡ್ತಾರೆ ಈಗೆಲ್ಲ ನಮ್ಮ ಬೆಂಗಳೂರಾಗಿ.
ಏನೇನ ಮಾಡಿ ಒಟ್ನಲ್ಲಿ ಬ್ರಿಡ್ಜ್ ಓಪನ್ ಆಯ್ತಲ್ಲ, ಅದೇ ಭಾಳ ಖುಷಿ ನಮಗೆ. ಇದೊಂದು ಚೂರು ಅಪ್ಪು ಬರುತ್ತೆ. ಇದು ದಾಸರಳ್ಳಿ ಅಪ್ಪು, ದಾಸರಳ್ಳಿ ಅಂತೀನಿ, ಪೀಣ್ಯ ಅಪ್ಪು. ಇದು SRS ಪೀಣ್ಯ ಅಪ್ಪು. 2021ರಲ್ಲೇನೋ ಬಂದ್ ಮಾಡಿದ್ರು ಇದನ್ನು. ಬ್ರಿಡ್ಜ್ ಪಿಲ್ಲರ್ ಡ್ಯಾಮೇಜ್ ಆಗೈತೆ ಅಂತೇಳಿ ಈಗ 24ಕ್ಕೆ ಓಪನ್ ಆಗಿರೋದು. ಮೊನ್ನೆ ನಾನು ಈ ಕಡೆಯಿಂದ ಹೋಗ್ಬೇಕಾರೆ ನಿಮ್ಗೆ ಹೇಳಿದ್ದೆ, ಮಂಗಳೂರು ಹೋಗ್ಬೇಕಾರೆ 29 ತಾರೀಕು ಬ್ರಿಡ್ಜ್ ಓಪನ್ ಆಗುತ್ತೆ, ಅಷ್ಟೊತ್ತಿಗೆ ನಾವು ಬರ್ತೀವಿ ಅಂತೇಳಿ. ಕರೆಕ್ಟ್ 26ಕ್ಕೇನೋ ನಾನು ಹೋಗಿದ್ದು. ಇವತ್ತು 30 ಅಂದರೆ ಬೆಳಕರೆದ್ರೆ 30, ಅಲ್ಲಲ್ಲ 31, ಬೆಳಕರೆದ್ರೆ 31 ಕರೆಕ್ಟ್. 30ನೇ ತಾರೀಕು ನೈಟ್ ಹೋಗ್ತಿರೋದು, 31ಕ್ಕೆ ಬೆಳಕರೆದ್ರೆ 31. ಬನ್ನಿ ಆರಾಮಾಗಿ ಹೋಗೋಣ. ಸುಸ್ತಾಗ್ತದೆ, ಮೈ ಕೈ ನೋವು. ಸುಸ್ತಾದರೆ ಹಿರಿಯೂರ ಗಾಡಿ ತೆಗೆದವನು ಹಿರಿಯೂರಿಂದ ನಾನ್ ಸ್ಟಾಪ್ ಎಲ್ಲೆಲ್ಲೂ ನಿಲ್ಲಿಸಿಲ್ಲ. 140 ಕಿಲೋಮೀಟ್ರ್ ಹತ್ರ ಆಗುತ್ತೆ ಹಿರಿಯೂರಿಂದ ನಮ್ಮ ಬೆಂಗಳೂರು. ಎಲ್ಲೆಲ್ಲೂ ನಿಲ್ಲಿಸಿಲ್ಲ, ಹೊಡ್ಕೊಂಡು ಬರ್ತಾನೇ ಇದ್ದೀನಿ. ಇವಾಗ ನಮ್ಗೆ ಏನಿದ್ರು KR ಪುರಂ ವೈಟ್ಫೀಲ್ಡ್ ಪಾಸ್ ಆಗೋವರೆಗೂ ಎಲ್ಲೂ ನಿಲ್ಸಂಗಿಲ್ಲ. ಅಲ್ಲಿ ಪಾಸ್ ಆದ್ಮೇಲೆ ಬೇಕಾದ್ರೆ ನಿಲ್ಲಿಸಿ ಟೀಗಿ ಕುಡ್ಕೊಂಡು ಆರಾಮಾಗಿ ಹೋಗ್ಬೋದು. ಅದು ಸೆಂಟ್ರಲ್ ಎಲ್ಲೇ ಆದರೂ ಸೈಡ್ಗೆ ಹಾಕ್ಸ್ಬಿಡ್ತಾರೆ ಗಾಡಿನ. ಅದೇ ಸಮಸ್ಯೆ ನಮಗೆ. ಸೈಡ್ಗೆ ಹಾಕ್ಸ್ಬಿಟ್ರೆ 11 ಗಂಟೆವರೆಗೂ ಬಿಡಲ್ಲ, ಎಲ್ಲ ವೇಸ್ಟ್ ಆಗ್ಬಿಡ್ತವೆ. ಆ ಗಾಡಿ ಕ್ರೌನ್ ಪಿನಿಯನ್ ಸೌಂಡ್ ಬರ್ತೈತಿ. ಎಷ್ಟು ಸೌಂಡ್ ಬಂತು ಗೊತ್ತಾ? ಲೈಲ್ಯಾಂಡ್ ಗಾಡಿ ಅಂದರೆ ಇದಕ್ಕೊಂದಕ್ಕೆ ಮೆಚ್ಚಬೇಕು. ಕ್ರೌನ್ ಪಿನಿಯನ್ ಫುಲ್ಲು ಸೌಂಡ್ ಬಂದರೂ ಗಾಡಿ ರನ್ ಮಾಡ್ಬೋದು. ಟೋಟಲಾಗಿ ಎಲ್ಲ ಒಂದು 3 ಹಲ್ಲು 4 ಹಲ್ಲು ಡ್ಯಾಮೇಜ್ ಆದ್ರೂ ಗಾಡಿ ಓಡಿಸ್ಬೋದು ಲೈಲ್ಯಾಂಡಲ್ಲಿ. ಆದರೆ ಟಾಟಾ ಗಾಡಿಯಲ್ಲಿ 1 ಹಲ್ಲು 2 ಹಲ್ಲು ಡ್ಯಾಮೇಜ್ ಆದರೆ ಗಾಡಿನೇ ಓಡಲ್ಲ, ಅಲ್ಲೇ ನಿಂತು ಬಿಡ್ತೈತೆ. ಲೈಲ್ಯಾಂಡಲ್ಲಿ ಅದೊಂದು ಮೆಚ್ಕೋಬೇಕು. ಒಟ್ಟಿನಲ್ಲಿ ಸೌಂಡ್ ಮಾತ್ರ ಗರೋ ಅನ್ಕೊಂಡು ಹೋಯ್ತಾನೇ ಇರ್ತೈತೆ. ಒಂದು 6-7 ಹಲ್ಲು ಕಿತ್ಕೊಳ್ಳೋವರೆಗೂ ಹೋಯ್ತಾನೆ ಇರ್ತದೆ. ಆಮೇಲೆ ನಿಂತ್ಕೊಂಡ್ಬಿಡ್ತದೆ ಗಾಡಿ ನೋಡಿ. ಆದರೂ ಹೋಯ್ತಾನೆ ಇದೆ ನೋಡಿದ್ರೆ ಅವ್ನು ಸೌಂಡ್ ಮಾಡ್ಕೊಂಡು. ಬ್ರಿಡ್ಜು ಹತ್ತಿದ್ದು ಫೈನಲ್ ಆಗಿ ಇಳಿತಾ ಇದ್ದೀವಿ. SRS ಸಿಗ್ನಲ್ ಇದು. ನೆಕ್ಸ್ಟ್ ಬರೋದು ಇದು SRS. ನೆಕ್ಸ್ಟು ಕುರಂಡಪಳ್ಳಿ ಸಿಗ್ನಲ್ಲು. ಇದು SRS ಪೆಟ್ರೋಲ್ ಬಂಕ್. ಮೆಟ್ರೋ ಓಪನ್ ಆಗಿದ್ದ ಕೂಡಲೇ ಇಲ್ಲಿ ಧ್ವಜ, ನಮ್ಮ ಇಂಡಿಯಾ ಧ್ವಜದ ಕಲರ್ ಹಾಕ್ಬಿಟ್ಟಿದೆ ನೋಡಿ. ಕಾಣ್ತಾ ಇಲ್ಲಲ್ಲ? ಇವಾಗ ಕಾಣುತ್ತೆ ನೋಡಿ. ಇವಾಗ ಕಾಣುತ್ತೆ. ಗ್ಲಾಸ್ ಪೂರ್ತಿ ಬ್ಲರ್ ಆಗೈತಲ್ಲ, ಹಂಗಾಗಿ ಕಾಣ್ತಾ ಇಲ್ಲ. ಇವಾಗ ಕಾಣ್ತಾ ಇದೆ. ಪಾಪ ಇಲ್ಲಿ ಪೊಲೀಸ್ನವ್ರಂತೂ ಹುಸಿ ಕಾಟ ಇರ್ತಿರಲ್ಲ. ಅವಾಗ ಟ್ರಾಫಿಕ್ ಜಾಮ್ ಮಾಡಿ ಬಿಸಾಕ್ಬಿಡೋರು ಪೊಲೀಸ್ನವರು. ಯಾಕಂದ್ರೆ ಗಾಡಿಯವ್ರು ಸೀದಾ ಬಂದ್ಬಿಡೋರು. ಹಿಂದೆ ಎಲ್ಲ ಗಾಡಿ ಬಂದ್ಬಿಡೋದು. ಅವ್ರನ್ನೆಲ್ಲ ರಿವರ್ಸ್ ತಾಗಿಸಿ ಸೈಡ್ಗೆ ಹಾಕೋಷ್ಟೊತ್ತಿಗೆ ಪಾಪ ಎಷ್ಟು ಹಿಂಸೆ ಇಕ್ತಿದ್ರು ಪೊಲೀಸ್ನವರು. ಇವಾಗ ಅವೆಲ್ಲ ಏನಿಲ್ಲ, ಅವ್ರಿಗೆ ಕಾಟ ತಪ್ಪಿತು. ಆರಾಮಾಗಿ ಬ್ರಿಡ್ಜ್ ಮೇಲೆ ಬರ್ತಾ ಇರ್ಬೋದು, ಹೋಗ್ತಾ ಇರ್ಬೋದು. ಬ್ರಿಡ್ಜ್ ಇಳಿದಿದ್ದಾಯ್ತು. ಈಗ ಇಲ್ಲಿ ನಮ್ಮ ರಾಜ್ಕುಮಾರ್ ಸಮಾಧಿ ಹೋಗೋ ರೋಡು. ನಾವು ಇಲ್ಲಿ ಲೆಫ್ಟಲ್ಲೇ ಹೋಗ್ಬೇಕು. ಇಲ್ಲಿ ಮುಂದೆ ನಾವು ಲೆಫ್ಟ್ಗೆ ಹೋಗ್ಬೇಕು. ಕೊರಂಡಪಳ್ಳಿ ಸಿಗ್ನಲ್ಲಾಗೆ ಸೀದಾ ಹೋಗಂಗಿಲ್ಲ. ಇದು ಮಾಮೂಲಿ ಮೈಸೂರು ರೋಡು, ನಾಯಂಡಹಳ್ಳಿ. ಇದು ಮೈಸೂರು ರೋಡು, ನಾಯಂಡಹಳ್ಳಿ, ರಾಜ್ಕುಮಾರ್ ಸಮಾಧಿ ಹೋಗೋ ರೋಡು. ಇದು ಮಾಮೂಲಿ ಸಿಟಿ. ಇವರೆಲ್ಲ ಆಟೋದವರೆಲ್ಲ ಬಸ್ಸಿಗೆ ಕಾಯ್ತಾ ಇರ್ತಾರೆ ಇಷ್ಟೊತ್ತಿನಲ್ಲಿ. ಟ್ರಾವೆಲ್ಸ್ಗಳು ಬರ್ತಾವಲ್ಲ, ಅವರೆಲ್ಲ ಬಂದು ಇಲ್ಲಿ ಸೀಟ್ಗಳು ಇಳಿಸ್ತಾರೆ ಅವ್ರನ್ನ ಪಿಕಪ್ ಮಾಡೋಕ್ಕೆ. ನೋಡಿ ಅಲ್ಲಿ ಸೀದಾ ಹೋದರೆ ಬೆಂಗಳೂರು ಸಿಟಿ. ನಾವಿಲ್ಲಿ ಲೆಫ್ಟ್ಗೆ ಹೋಗ್ಬೇಕು. ಹೆಬ್ಬಾಳ ಬನ್ನಿ. ಹೆಬ್ಬಾಳ ಬಂದ್ಬಿಟ್ವಿ. ಹೆಬ್ಬಾಳ ಅಂತೀನಿ, ಗೊರಗೊಂಡಪಳ್ಳಿ ಪಾಸ್ ಆಗ್ತಾಯಿದ್ದೀನಿ. ಇದು ಗೊರಗೊಂಡಪಳ್ಳಿ ಮೆಟ್ರೋ. ಆರಾಮಾಗಿ ಹೋಗೋಣ. ಪೂರ್ತಿ ತೋರಿಸ್ಕೊಂಡು ಹೋದರೆ ವೀಡಿಯೋ ಪೂರ್ತಿ ಲೆಂತ್ ಆಗ್ಬಿಡ್ತವೆ. ಹಂಗಾಗಿ ಹಂಗೂ ಇದು ಪೂರ್ತಿ ಬ್ರಿಡ್ಜು ಇದು ಮಾಡಿದ್ರಿಂದ ಸ್ವಲ್ಪ ವೀಡಿಯೋ ಲೆಂತ್ ಆಗ್ಬಿಡೈತೆ. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೆಬ್ಬಾಳ ಕಡೆ ತಿರುಗಿದ್ವಿ. ಆರಾಮಾಗಿ ಹೋಗೋಣ ಬರ್ರಿ. ಈಗ ಸ್ನೇಹಿತರೆ ಫೈನಲ್ಲಾಗಿ 6:20 ಕಾಣ್ತಿಲ್ವಾ? ಇವಾಗ ಕಾಣುತ್ತೆ ನೋಡಿ. 6:20
ಪಾಯಿಂಟಿಗೆ ಬಂದು ರೀಚ್ ಆಗಿದ್ವಿ. ಇನ್ನು ಗಾಡಿ ಆಫ್ ಮಾಡಿಲ್ಲ, ಸೌಂಡ್ ಬರ್ತಾ ಐತೆ. ಟ್ರಿಪ್ಪು ಸೇಮು. ಟ್ರಿಪ್ಪು 6 ಗಂಟೆಗೆ ಏನೋ ಬಿಟ್ಟೆ, 5:05 ಗಂಟೆ ಬಿಟ್ಟೆ. ಇಲ್ಲಿ ಬರ್ಬೇಕಾದ್ರೆ 5 ಗಂಟೆ ಆಗಿತ್ತು. ಇವತ್ತು 7 ಗಂಟೆ 7 ಕಾಲಿಗೇನೋ ಬಿಟ್ಟೆ. 7 ಕಾಲು ಏನೋ ಆಗಿತ್ತು, 7 ಕಾಲು 7:15 ಆಗ್ಬಿಟ್ಟಿತ್ತು ಅಲ್ಲೇ. ಡೀಸೆಲೆಲ್ಲ ಮತ್ತು ಬಂಕಲ್ಲಿ ಸ್ವಲ್ಪ ಲೇಟ್ ಆಗ್ಬಿಡ್ತು. ಡೀಸೆಲ್ ಹಾಕೋದೆಲ್ಲ ಹೆಚ್ಚು ಕಮ್ಮಿ 8 ಗಂಟೆ ಹತ್ತಿರ ಆಗೋಯ್ತು. 6 ಕಾಲಿಗೆ ಬಂದು 1 ಅವರ್ ಲೇಟಾಗಿ ಬಂದಿದ್ದೀನಿ. ಅಲ್ಲಿ 2 ಅವರ್ ಲೇಟ್ ಮಾಡಿ 1 ಅವರ್ ಇಲ್ಲಿ ಲೇಟಾಗಿ ಬಂದಿದ್ದೀನಿ. ಅಂದರೆ 1 ಅವರ್ ಟೈಮಿಂಗ್ಸು ಹೈವೇಲಿ ಪಿಕಪ್ ಮಾಡಿಬಿಟ್ಟಿದ್ದೀನಿ. ಎಲ್ಲೂ ನಿಲ್ಲಿಸಿಲ್ಲ. ಹಿರಿಯೂರಾಗಿ ನಿಲ್ಲಿಸಿ ಒಂದು ಟೀ ಕುಡಿದು ಅಲ್ಲೊಂದು ಸ್ವಲ್ಪ ರೇಷನ್ನು, ಅಕ್ಕಿ ಮಸಾಲೆ ಐಟಮ್ ರೇಷನ್ ಎಲ್ಲ ತಗೊಂಡೆ. ಅಲ್ಲಿಂದ ನಾನ್ ಸ್ಟಾಪು ಇಲ್ಲೇ ಬಂದು ನಿಲ್ಲಿಸಿರೋದು. ಇನ್ನೂ ಡ್ರೈವಿಂಗ್ ಸೀಟಿಂದ ಕೆಳಗೂ ಇಳಿದಿಲ್ಲ. ಅಲ್ಲೇ ವಿಡಿಯೋ ಮಾಡ್ತಾಯಿದ್ದೀನಿ. ಎಷ್ಟು ಕಿಲೋಮೀಟ್ರ್ ಓಡಿಸಿದೆ ಅಂದರೆ ಇಲ್ಲಿ ನೋಡ್ಬೋದು. ಟೋಟಲು 370 ಕಿಲೋಮೀಟ್ರ್ ಹೊಡೆಯುತ್ತೆ. ಮರೆಮ್ನಳ್ಳಿಗೆ ಡೀಸೆಲ್ ಫುಲ್ ಮಾಡಿಸಿದ್ದಾಗ 0 ಮಾಡಿದ್ದೆ. ಅಲ್ಲಿಂದ ಇಲ್ಲಿಗೆ 370 ಕಿಲೋಮೀಟ್ರ್ ಹೊಡಿ ಡೀಸೆಲ್ ನೋಡಿ ಇನ್ನು ಎಷ್ಟೈತೆ. 370 ಕಿಲೋಮೀಟ್ರು ಮರೆಮ್ನಳ್ಳಿಯಿಂದ ಅಂದರೆ ಅಲ್ಲಿಗೆ ಟೋಟಲು 170 ಕಿಲೋಮೀಟ್ರ್ ಹಿರಿಯೂರು. 200 ಕಿಲೋಮೀಟ್ರು, 200-210 ಕಿಲೋಮೀಟ್ರ್ ಆಗುತ್ತೆ. ನಾನು ಸ್ಟಾಪಾಗಿ ಹೊಡ್ಕೊಬಂದು ಎಲ್ಲೂ ನಿಲ್ಲಿಸಿಲ್ಲ. ಗಾಡಿಯಿಂದ ಕೆಳಗೆ ಇಳಿದಿಲ್ಲ. ಹಿರಿಯೂರು ಬರ್ಬೇಕಾದ್ರೆ ಹೆಚ್ಚು ಕಮ್ಮಿ ನನ್ನ ಅನಿಸಿಕೆ ಒಂದು 12:30, ಒಂದು 12 ಗಂಟೆ 12:30 ಆಗಿತ್ತು ಹಿರಿಯೂರು ಬರ್ಬೇಕಾದ್ರೆ. ನಾನು ಅಲ್ಲಿಂದ ಇವಾಗ 12:30 ಹಿಡ್ಕೊಂಡ್ರೆ ಅಲ್ಲಿಗೆ 1, 2, 3, 4, 5, 6 ಅವರ್ ನಾನ್ ಸ್ಟಾಪ್ ಡ್ರೈವಿಂಗ್ ಸೀಟ್ ಮೇಲೆ ಕೂತಂಗೆ ಇದ್ದೀನಿ. ಇನ್ನೂ ಇಳಿದಿಲ್ಲ. ಇವಾಗ ಇಳಿಯೋಣ. ಇಳಿದ್ಬಿಟ್ಟು ಟಯರು ಚೆಕ್ ಮಾಡಿಲ್ಲ, ಏನೂ ಇಲ್ಲ. ನಾನು ಸ್ಟಾಪಾಗಿ ಬಂದುಬಿಟ್ಟಿದ್ದೀನಿ ಇವತ್ತು. ಟೈಮ್ ವೇಸ್ಟ್ ಮಾಡಲಿಲ್ಲ. ಬರ್ರಿ ಫಸ್ಟು ಕೆಳಗೆ ಇಳಿದು ಟೈರ್ ಚೆಕ್ ಮಾಡೋಣ. ನಮ್ಮ ಟಯರ್ಗಳು ಬಿಸಿ ಆಗ್ಬಿಡವೆ. ನೈಟ್ ಟೈಮ್ ಓಡಿಸೋದ್ರಿಂದ ಜಾಸ್ತಿ ಏನು ಬಿಸಿ ಆಗಲ್ಲ. ಯಾಕಪ್ಪ ಕಲ್ಲು ಇಲ್ಲ. 2 ಓಕೆ, ಎಲ್ಲ ಓಕೆ. ಇದು ಮಾತ್ರ ಫುಲ್ ಇಲ್ಲ, ಬಿಸಿನೇ ಇಲ್ಲ ಟಯರು. ಇದು ಮಾತ್ರ ರೀಬೋಲ್ಟ್ ಅಲ್ವಾ, ಸ್ವಲ್ಪ ಬಿಸಿ ಆಗೈತೆ ಅಷ್ಟೇ. ಓಹ್ ಕಲ್ಲುಗಳು ನೋಡಪ್ಪ ಇಲ್ಲಿ. ಸಣ್ಣ ಕಲ್ಲುಗಳು ಇದ್ರೆ ಏನಾಗಲ್ಲ, ದೊಡ್ಡ ಬಿಡಬಾರ್ದು. ಹಿಂದೆ ಹಗ್ಗ ಹಾಕಿರೋದು ನೋಡಿ, ನಮ್ಮ ಗಾಡಿ ಹಿಂದೆ ಹಗ್ಗ ಹಾಕಿರೋದು ನೋಡಿದ್ರೆ ಹೆಂಗೆ ಹಗ್ಗ ಹಾಕಿದ್ದೀನಿ. ಕತ್ರಿ ಹಾಕಿರೋದು, ಕಾರ್ಪಲ್ ಕ್ಲೀನಾಗಿ ಕವರ್ ಮಾಡಿ ಹಾಕಿರೋದು. ಓಕೆ, ಎಲ್ಲ ಟೈರ್ ಓಕೆ. ಸ್ವಲ್ಪ ಬಿಸಿ ಅವೆ ಅಷ್ಟೇ, ಯಾಕಂದ್ರೆ ನೈಟ್ ಓಡಿಸ್ಕೊ ಬಂದಿರೋದ್ರಿಂದ ಸ್ವಲ್ಪ ಬಿಸಿ ಇದೆ. ನಮ್ಮ ಸ್ಟೆಪ್ನಿ ಇದ್ರಾಗ ಏನು ಕಲ್ಲುಗಳು ಇಲ್ಲ. ಇಲ್ಲಿ ಕಲ್ಲು ಹೆಚ್ಚು ಕಮ್ಮಿ 200 ಕಿಲೋಮೀಟ್ರು ನಾನ್ ಸ್ಟಾಪಾಗಿ ಹೊಡ್ಕೊ ಬಂದಿದ್ದೀನಿ. ಟೈರ್ ಬಿಸಿಯಾಗಿಲ್ಲ, ಅದೇ ಆಶ್ಚರ್ಯ. ಎಲ್ಲ ಓಕೆ. ಇದೇ ಕಂಪ್ನಿ SRS ಸ್ಟೀಲ್ ಪ್ರೈವೇಟ್ ಲಿಮಿಟೆಡ್. ಎಲ್ಲ ಗಿಡ ಬೆಳೆಸಿದ್ದಾರೆ ನೋಡಿ. ಬನ್ನಿ. ಟೀ ಅಂಗಡಿ ಓಪನ್ ಆಗಿಲ್ಲ. ಟೀ ಅಂಗಡಿ ಅದು ಅಲ್ಲೈತಲ್ಲ, RK ಡಾಬಾ, DK ಡಾಬಾ, ಅಲ್ಲಿ ಟೀ ಅಂಗಡಿ ಓಪನ್ ಆಗಿಲ್ಲ ಸದ್ಯಕ್ಕೆ. ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳು ಮುಗಿಸ್ಕೊಂಡು ಆರಾಮಾಗಿ ಬಂದು 1 ಅವರ್ 2 ಅವರ್ ರೆಸ್ಟ್ ಮಾಡೋಣ. ಇನ್ನೇನು 7:30 8 ಗಂಟೆಗೆ ಒಳಗಡೆ ಗಾಡಿ ಆವಿಲ್ಲ ಅನಿಸುತ್ತೆ. ಸ್ಕ್ರಾಪ್ ಗಾಡಿಗಳು ಕಡಿಮೆ ಐತೆ. 7:30 8 ಗಂಟೆಗೆ ಹೋಗಿ ತೂಕ ಮಾಡಿಸ್ಕೊಂಬರ್ತಾನೆ. ಕಲರ್ ಲೈಟ್ಗಳು SMP ಲೈಟ್ಗಳು ಆಫ್ ಮಾಡಿಲ್ಲ, ಗಾಡಿನೂ ಆಫ್ ಮಾಡಿಲ್ಲ. ಇದು ನೋಡಿ ಹೆಂಗೆ ಬಂದುಬಿಡೈತೆ ಅಂದರೆ, ಇದು ಗಾಳಿ ಹೊಡಿಲಿ ಅಂತೇಳಿ, ಇಂಜಿನ್ ಜಾಸ್ತಿ ಹೀಟ್ ಆಗಬಾರ್ದು ಅಂತೇಳಿ. ಸರಿ ಬನ್ನಿ, ಈಗ ಆರಾಮಾಗಿ ಹೋಗಿರಿ, ರೆಸ್ಟ್ ತಗೊಳ್ಳೋಣ. ಸ್ನೇಹಿತರೆ, ನಮ್ಮ ಅಂಬಾರಿ ಗಾಡಿ ಖಾಲಿ ಆಗ್ತಾ ಐತೆ ನೋಡಿ. ಯಾವ ಥರ ಖಾಲಿ ಮಾಡ್ತಾರೆ ಅಂದರೆ ನೋಡಿ, ಇದೇ ಖಾಲಿ ಮಾಡೋದು ನೋಡಿ. ಇಲ್ಲಿ ಬರ್ತೈತಲ್ಲ ಮ್ಯಾಗ್ನೆಟ್ಟು, ಇದೇ ಖಾಲಿ ಆಗೋದು.
ಒಂದು ಸಲ ಬಂದರೆ 150ರಿಂದ 200 kg ಎತ್ಕೊಂಡು ಹೋಗುತ್ತೆ ಇದು ನೋಡಿ. ಇಲ್ಲಿ ಬಂದು ಇಲ್ಲಿಟ್ಟು ಪವರ್ ಆನ್ ಮಾಡ್ರೆ ಹಂಗೆ ಹಿಡ್ಕೊಂಬಿಡ್ತೈತೆ ನೋಡಿ ಮ್ಯಾಗ್ನೆಟು. 150 kg ಹತ್ತತ್ರ ತೊಗೊಂಡೋಗುತ್ತೆ ಒಂದು ಸಲ. ಇದು ಚಿಕ್ಕದು, ಕೆಲವು ಕಂಪ್ನಿಯಲ್ಲಿ ಇನ್ನೂ ದೊಡ್ಡದಾವೆ 500 kgವರೆಗೂ ಎತ್ಕೊಂಡೋಗೋದು ನೋಡಿ. ಅಲ್ಲಿ ಹಂಗೆ ಹಿಡ್ಕೊಂಬಿಡು ಹಂಗೆ ತಗೊಂಡಾಗ ಅಲ್ಲಿ ಹಾಕ್ಬಿಡೋದು ನೋಡಿ. ಅಲ್ಲಿ ಹೋಗಿ ಅಲ್ಲಿ ಮ್ಯಾಗ್ನೆಟ್ ಓಪನ್ ಮಾಡ್ರೆ ನೋಡಿ ಅಷ್ಟೇ ಖಾಲಿ. ಇಷ್ಟೇ ನಮ್ಮ ಗಾಡಿ ಖಾಲಿ ಮಾಡೋದು. ಇದು ಶಾಂಪಲ್ ತೆಗೆದು ಓಕೆ ಆಗಬೇಕಿದು. ಈಗ ಒಂದು ಶಾಂಪಲ್ ಓಕೆ ಆಗೈತೆ, ಈಗ ಅರ್ಧ ತೆಗಿತಾರೆ, ಇನ್ನು ಅರ್ಧ ಖಾಲಿ ಮಾಡಿಬಿಟ್ಟು ಮತ್ತೆ ತೆಗೆದು ಸೈಡ್ಗೆ ಹಾಕ್ಬೇಕು ಗಾಡಿ. ಆಮೇಲೆ ಮತ್ತೆ ಶಾಂಪಲ್ ತಗೊಂಡೋಗಿ ಲ್ಯಾಬ್ಗೆ ಹೋಗಿ ರಿಪೋರ್ಟ್ ಬಂದು ಓಕೆ ಆದಮೇಲೆ ನೆಕ್ಸ್ಟು ಓಕೆ ಆಗೋವರೆಗೂ ನೆಕ್ಸ್ಟು ಅಲ್ಲಿವರೆಗೂ ಏನು ಮತ್ತೆ 2 ಅವರ್ 3 ಅವರ್ ಮಲಿಕಬೇಕೀಗ. ಅಷ್ಟೇ ಬಂದು ಎತ್ಕೊಂಡು ಹೋಗ್ತಾ ಇರ್ತದೆ.